ಏನು ಸಭೆ ನಿರ್ಣಯ ತಗೊಂಡ್ರಿ? ಏನೂ ಇಲ್ಲಪ್ಪ, ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಏನು ಅಂದರೆ ಲಿಂಗಾಯತರಲ್ಲಿ ಹೇಳೋರಿದ್ದಾರೆ, ಭಜಂತ್ರಿಗಳಿದ್ದಾರೆ, ಉಪ್ಪಾರಿದ್ದಾರೆ, ಕುಂಬಾರಿದ್ದಾರೆ, ಕಂಬಾರಿದ್ದಾರೆ, ಮತ್ತು ಶಿವಶಿಂಪಿ ಇದ್ದಾರೆ, ಮತ್ತು ಜಾಡ್ರಿದ್ದಾರೆ, ನೇಕಾರಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ರಿ ಅಂತ ಕೇಳಿದ್ದೀವಿ. ಒಂದು. ಎರಡನೇದು ಏನಂದರೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಕಾನೂನು ಸೆಕ್ಷನ್ 11 ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಸರ್ಕಾರ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮಾಡಬೇಕಂತಿದೆ. ಈಗ ಮಾಡಿರೋ ಸಮೀಕ್ಷೆ 2015ರಲ್ಲಿ ಮುಗಿದೋಗಿದೆ. ಈಗ 10 ವರ್ಷ ಆಗಿದೆ. ಆದ್ದರಿಂದ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಆದ್ದರಿಂದ ಕಾನೂನನ್ನು ಸರ್ಕಾರ ಯಾವಾಗಲೂ ಪಾಲಿಸ್ತದೆ. ಕಾನೂನು ಬಿಟ್ಟು ಸರ್ಕಾರ ಏನೂ ಮಾಡೋದಿಲ್ಲ. ಆದ್ದರಿಂದ ಸರ್ಕಾರದವ್ರಿಗೆ ನಾವೇನು ಕೇಳ್ಕೊಂಡಿದ್ದೀವಿ, ಹೊಸದಾಗಿ ಜನಗಣತಿ ಇದು ಶೈಕ್ಷಣಿಕ ಸಾಮಾಜಿಕ ಗಣತಿಯನ್ನು ಮಾಡ್ರಿ ಅಂತ ಕೇಳ್ಕೊಂಡಿದ್ದೀವಿ. ಮೂರನೇದು ವಿಚಾರ ನಾವು ಹೇಳ್ತಕ್ಕಂಥದ್ದು ಏನಂದರೆ, ಲಿಂಗಾಯತರು ಒಂದು ಜಾತಿ ಅಲ್ಲ, ಅದರಲ್ಲಿ 99 ಜಾತಿ ಇದ್ದಾವೆ. ಅದರಲ್ಲಿ ಪರಿಶಿಷ್ಟ ವರ್ಗದವರಿದ್ದಾರೆ, ಹಿಂದುಳಿದವರಿದ್ದಾರೆ, ಅತಿ ಹಿಂದುಳಿದವರಿದ್ದಾರೆ, ಅತ್ಯಂತ ಹಿಂದುಳಿದವರಿದ್ದಾರೆ. ಆದ್ದರಿಂದ ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯಿಂದ ಲಿಂಗಾಯತರ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಜನಸಂಖ್ಯೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇನ್ನೊಂದು ವಿಚಾರ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗ ಲಿಂಗಾಯತ ಹೆಳವ ಅಂದ ಕೂಡಲೇ ಅವನಿಗೆ 20ರಿಂದ 49 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಿಂದೂ ಹೆಳವ ಅಂದ ಕೂಡಲೇ ಅವನಿಗೆ 125ರಿಂದ 49 ಕೊಟ್ಟಿದ್ದಾರೆ. ಲಿಂಗಾಯತ ಕುರುಬ ಅಂದರೆ ಅವನಿಗೆ 20ರಿಂದ 49 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಿಂದೂ ಕುರುಬ ಅಂದರೆ ಅವನಿಗೆ 125ರಿಂದ 149 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದೇ ಪ್ರಕಾರ ಮಚ್ಚಗಾರರು ಅವರನ್ನು ತಂದು 3Bಯಲ್ಲಿ ಹಾಕಿದ್ರಿ. ಅವರು ಹಿಂದೂ ಮಚ್ಚಗಾರರೆಲ್ಲ ಶೆಡ್ಯೂಲ್ ಕಾಸ್ಟಲ್ಲಿದ್ದಾರೆ. ಇವೆಲ್ಲ ತಪ್ಪುಗಳಿದ್ದಾವೆ, ಸ್ವಲ್ಪ ಕಣ್ತೆರೆದು ನೋಡಿ ಸರಿ ಮಾಡ್ರಿ ಅಂತ ಸರ್ಕಾರಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಡ್ತೀವಿ. ನೀವು ಅವ್ರನ್ನ ಭೇಟಿ ಆಗ್ಬೋದು. ನನಗೆ ಅವರು ಈ 2016ರಲ್ಲೇ ಈಗ ಪ್ರತ್ಯೇಕ ಧರ್ಮ ಮಾಡಿ ಅಂತ ಹೇಳಿದ್ರು, ಅವಾಗ ಒಪ್ಪಿರಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನೀವು ದಯವಿಟ್ಟು ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀನಿ, ಫೋನ್ ಮಾಡಿ ಕೇಳ್ಕೊಳ್ಳಿ, ಆಯ್ತಾ? ಏನು ಹೋರಾಟ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರ ನಡ್ಕೋತಾರೆ. ನಮಗಿಂತ 1000 ಪಟ್ಟು ಕಾನೂನು ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅವರಿಗೆ ಸೆಕ್ಷನ್ 11 ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗ ಅದು ಕಾನೂನು ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವ್ರು ಕಾನೂನು ಬಿಟ್ಟು ಹೋಗೋದಿಲ್ಲ. ಮುಂದಿನ ಯಾವ ಕ್ರಮದ ಅವಶ್ಯಕತೆ ಬರೋದಿಲ್ಲ. ಬಂದರೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.